ಎಲ್ರಿಗೂ ನಮಸ್ಕಾರ. 1ರಿಂದ 5ನೇ ತರಗತಿ ದ್ವಿಭಾಷಾ ಮಾಧ್ಯಮ ತರಗತಿಗಳಿಗೆ ನಡೆಸುವಂತಹ ವಿದ್ಯಾಚೇತನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತಂದರೆ ಶಿಕ್ಷಕರು ಯಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಯಾರೆಲ್ಲ ವಿದ್ಯಾಚೇತನ ಮಾಡ್ತಾಯಿದ್ದಾರೋ ಆ ಶಿಕ್ಷಕರಿಗೆ ದಯವಿಟ್ಟು ಶೇರ್ ಮಾಡಿ, ಅವರು ಉಪಯೋಗಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ, ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕನ್ನು ಕೊಡಿ. ಅದು ನಮಗೆ ತುಂಬ ಎನ್ಕರೇಜ್ಮೆಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ನೋಡೋಣ, ಹಾಗಿದ್ರೆ ಏನೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳೋಣ ಅಂತ. ಮೊದಲನೇದಾಗಿ ಶಿಕ್ಷಕರು 30 ದಿನಗಳ ಚಟುವಟಿಕೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಪ್ರತಿಯೊಂದು ಅವಧಿಯಲ್ಲಿ 30 ದಿನಗಳಿಗೆ ಏನೆಲ್ಲ ಚಟುವಟಿಕೆಯಲ್ಲಿ ವಿಷಯಗಳಿದೆ, ಯಾವ ರೀತಿಯಾಗಿ ಪ್ರೊಸೀಜರ್ ಇದೆ, ಮತ್ತು ನಾನು ಏನೆಲ್ಲ TLMಗಳನ್ನು ಉಪಯೋಗಿಸ್ಕೊಳ್ಬೇಕು, ಅಂದರೆ ಮೊದಲೇ ತಯಾರಿಸ್ಕೊಳ್ಬೇಕು, ಆ ಒಂದು ಆ್ಯಕ್ಟಿವಿಟಿಯನ್ನು ಯಾವ ರೀತಿಗೆ ತೊಗೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಮೊದಲೇ ತಿಳ್ಕೊಳ್ಳತಕ್ಕಂಥದ್ದು ತುಂಬ ಅವಶ್ಯಕವಾಗಿದೆ. ಹಾಗಾದರೆ ಈ ವಿದ್ಯಾಚೇತನದ PDF ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ. ಎರಡನೇದಾಗಿ ಪ್ರತಿದಿನದ ಚಟುವಟಿಕೆಗಳ ಪಾಠ ಯೋಜನೆಯನ್ನು ಬರೀಬೇಕಾಗುತ್ತೆ. ಅಂದರೆ ಪ್ರತಿದಿನ ಪ್ರತಿ ಅವಧಿಗೂ ಕೂಡ ಏನು ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಡೈಲಿ ಪ್ಲ್ಯಾನನ್ನು ಮಾಡ್ಕೊಂಡು ಇಟ್ಕೊಳ್ಬೇಕು. ಜೊತೆಲಿ ಮಕ್ಕಳ ಹೆಸರಿನ ಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ಬೇಕು. ಮಕ್ಕಳು 1ನೇ ತರಗತಿ ಬರೋದ್ರಿಂದ ಅವರ ಎಲ್ಲ ಮಾಹಿತಿಯನ್ನು ಒಳಗೊಂಡಂತಹ ಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ಬೇಕು. ಇನ್ನು ಮಕ್ಕಳ ಹಿನ್ನೆಲೆ, ಭಾಷೆ, ವಿಶೇಷ ಅಗತ್ಯಗಳ ಮಾಹಿತಿಯನ್ನು ಸಂಗ್ರಹಿಸ್ಕೊಳ್ಬೇಕು. ಅಂದರೆ ಮಕ್ಕಳ ಕೌಟುಂಬಿಕ ಪರಿಸರದ ಹಿನ್ನೆಲೆ ಆಗಿರ್ಬೋದು, ಅವ್ರದ್ದು ಮಾತೃಭಾಷೆ ಆಗಿರ್ಬೋದು, ಸ್ಥಳೀಯ ಭಾಷೆಗಳ ಬಗ್ಗೆ ಮಾಹಿತಿಯನ್ನು ಇಟ್ಕೊಳ್ಬೇಕು. ಅವ್ರಿಗೇನಾದರೂ ವಿಶೇಷ ಅಗತ್ಯತೆಗಳು, ಅವರ ಹೆಲ್ತ್ ಬಗ್ಗೆ ಆಗಿರ್ಬೋದು, ಅಥವಾ ಮಗು ವಿಶೇಷ ಅಗತ್ಯಗಳ ಮಗು ಆಗಿದ್ದರೆ ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ಕೊಳ್ಬೇಕು. ಜೊತೆಲಿ ಅಬ್ಸರ್ವೇಷನ್ ಆ್ಯಂಡ್ ಶೆಡ್ಯೂಲ್ ಆ್ಯಂಡ್ ಕಂಟಿನ್ಯೂಸ್ ಅಸೆಸ್ಮೆಂಟ್ ಅಂತಕ್ಕಂಥ ಒಂದು ಫಾರ್ಮ್ಯಾಟ್ ಏನಿದೆಯಲ್ಲ, ಅದನ್ನು ಸಿದ್ಧಪಡಿಸಿಟ್ಕೊಳ್ಬೇಕು. ಅದರಲ್ಲಿ ಮಗುವಿನ ಮಾಹಿತಿಯನ್ನು ತುಂಬಿಟ್ಕೊಂಡು ಒಂದು ಡೈಲಿ ಮಗುವಿನ ಪ್ರೊಸೆಸ್ಸನ್ನು ನಾವು ಅಲ್ಲಿ ದಾಖಲಿಸಬೇಕಾಗಿರೋದ್ರಿಂದ ಅದನ್ನು ಸಿದ್ಧಪಡಿಸ್ಕೊಂಡು, ಪ್ರತಿ ಮಗುವಿಗೂ ಒಂದು ಫಾರ್ಮ್ಯಾಟ್ ಇದೆ, ಅದನ್ನು ಸಿದ್ಧಪಡಿಸ್ಕೊಳ್ಬೇಕು. ಇನ್ನು ಹಾಡುಗಳು, ಕಥೆಗಳು, ಆಟಗಳನ್ನು ಅಭ್ಯಾಸ ಮಾಡಿಟ್ಕೊಳ್ಬೇಕು. ನಾವು ಮೊದಲು ಹಾಡು ಏನಿದೆ ಅದನ್ನು ಹೇಳ್ತಕ್ಕಂಥದ್ದು, ಕತೆ ಯಾವುದಿದೆ ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂತ, ಮತ್ತು ಯಾವ್ಯಾವ ಆಟಗಳಿದೆ, ಆಟಕ್ಕೆ ಏನೇನು ಬೇಕು, ಇದನ್ನೆಲ್ಲವನ್ನು ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಇನ್ನು ಪ್ರತಿದಿನ ಬಳಸುವ TLMನ್ನು ಮುಂಚಿತವಾಗಿಯೇ ಜೋಡಿಸಿಟ್ಕೊಳ್ಬೇಕು. ನಾವೇನು TLM ಯೂಸ್ ಮಾಡ್ತೀವಿ ಅದನ್ನು ಮೊದಲೇ ಜೋಡಿಸಿಟ್ಕೊಂಡ್ರೆ ನಮ್ಮ ತರಗತಿ ಯಶಸ್ವಿಯಾಗಿ ಆಗುತ್ತೆ. ಇನ್ನು ತರಗತಿ ಕೋಣೆಯನ್ನು ಹೇಗೆ ಸಜ್ಜುಗೊಳಿಸಬೇಕು ಅಂದರೆ, ವಿದ್ಯಾಪ್ರವೇಶದ ಮೂಲೆಗಳು ಅಂತ ಏನಿರ್ತಾವಲ್ಲ, ಆ ಮೂಲೆಗಳು 4 ಮೂಲೆಗಳನ್ನು ಮಾಡಿಕೊಂಡು ಪ್ರತಿ ಮೂಲೆಗೂ ಕೂಡ ಹೆಸರಿದೆ, ಟೈಟಲ್ ಇದೆ, ಅಲ್ಲಿ ಸಾಮಗ್ರಿಗಳು ಬೇಕಾಗುತ್ತೆ. ಅದೆಲ್ಲವನ್ನು ನಾವೇನು ಮಾಡಬೇಕು, ಜೋಡಿಸಿಟ್ಕೊಳ್ಬೇಕು. ಗಣಿತ ಮೂಲೆಗೆ ಬೇಕಾದಂಥ ಸಾಮಗ್ರಿಗಳು, ಹಾಗೆ ಬರೆಯೋ ಒಂದು ಮೂಲೆ, ಆರ್ಟ್ ಕ್ರಾಫ್ಟು, ಪ್ರತಿಯೊಂದನ್ನು ಕೂಡ ಇಲ್ಲಿ ಜೋಡಿಸಿಟ್ಕೊಳ್ಬೇಕು, ಮೂಲೆಗಳನ್ನು ಸಜ್ಜುಗೊಳಿಸ್ಕೊಳ್ಬೇಕು. ಇನ್ನು TLM ಪಟ್ಟಿ ಅಂತಂದು ಹೇಳಿ ಬಂದರೆ, ಭಾಷಾ ಅಭಿವೃದ್ಧಿಗೆ ಏನು ಬೇಕು, ಪಿಕ್ಚರ್ ಕಾರ್ಡ್ಸ್, ಫ್ಲ್ಯಾಶ್ ಕಾರ್ಡ್ಸ್, ಆಲ್ಫಾಬೆಟ್ ಕಾರ್ಡ್ಸ್, ವರ್ಡ್ ಕಾರ್ಡ್ಸ್, ಬಿಗ್ ಬುಕ್ಸ್, ಸ್ಟೋರಿ ಬುಕ್ಸ್, ಪಪ್ಪೆಟ್ಸ್, ನೇಮ್ ಕಾರ್ಡ್ಸ್ ಬೇಕು. ಗಣಿತಕ್ಕೆ ನಂಬರ್ ಕಾರ್ಡ್ಸ್, ಕೌಂಟಿಂಗ್ ಸ್ಟಿಕ್ಸು, ಬಟನ್ಸ್, ಬೀಡ್ಸ್, ಸೀಡ್ಸ್, ಪೆಬಲ್ಸ್, ಬಾಟಲ್ ಕ್ಯಾಪ್ಸು, ಶೇಪ್ಸು, ಜೊತೆಲಿ ನಮ್ಮಲ್ಲಿರ್ತಕ್ಕಂಥ ಮ್ಯಾಥ್ಸ್ ಕಿಟ್. ಇನ್ನು ಸೃಜನಾತ್ಮಕ ಚಟುವಟಿಕೆಗಳು ಅಂತಕ್ಕಂಥ ಒಂದು ಇದರಲ್ಲಿ ಕ್ರೇಯನ್ಸ್ ಇಟ್ಕೊಳ್ಳೋಣ, ಕಲರ್ ಪೆನ್ಸಿಲ್ಸು, ವಾಟರ್ ಕಲರ್ಸು, ಕ್ಲೇ, ಚಾರ್ಟ್ ಪೇಪರ್ಸ್, ಡ್ರಾಯಿಂಗ್ ಶೀಟ್ಸ್, ಸೀಸರ್ಸ್, ಗ್ಲೂ. ಪರಿಸರ ಅಧ್ಯಯನಕ್ಕೆ ವಿಷಯಕ್ಕೆ ಬಂದರೆ ಫ್ರೂಟ್ ಮಾಡೆಲ್ಸ್, ವೆಜಿಟೇಬಲ್ಸ್ ಮಾಡೆಲ್ಸು, ಎನಿಮಲ್ ಪಿಕ್ಚರ್ಸ್, ಬರ್ಡ್ ಪಿಕ್ಚರ್ಸು, ಕಮ್ಯುನಿಟಿ ಹೆಲ್ಪರ್ಸ್ದು ಕಾರ್ಡ್ಸ್ಗಳನ್ನು, ಅದರ ಜೊತೆಗೆ ಫೆಸ್ಟಿವಲ್ ಪಿಕ್ಚರ್ಸ್ಗಳನ್ನು ಮತ್ತು ವೆದರ್ ಚಾರ್ಟನ್ನು ರೆಡಿ ಮಾಡಿಟ್ಕೊಳ್ಬೇಕು. ಇನ್ನು ಆಟಗಳಿಗೆ ಸಂಬಂಧಪಟ್ಟಂತೆ ಬಾಲ್, ರಿಂಗ್, ರೋಪ್, ಸ್ಕಿಪ್ಪಿಂಗ್ ರೋಪ್ ಇರುತ್ತಲ್ಲ ಅದು, ಮತ್ತು ಚಾಪಿಸಸ್ ಮತ್ತು ಸ್ಮಾಲ್ ಟಾಯ್ಸ್ಗಳನ್ನು ರೆಡಿ ಮಾಡಿಟ್ಕೊಳ್ಳೋಣ. ಇಷ್ಟು TLMಸ್ಗಳನ್ನು ನಾವು ವಿದ್ಯಾಚೇತನಕ್ಕೋಸ್ಕರ ರೆಡಿ ಮಾಡಿಟ್ಕೊಳ್ಬೇಕು. ನಮ್ಮ ವಿದ್ಯಾಚೇತನ ಒಂದು ಕಾರ್ಯತಂತ್ರ ಯಶಸ್ಸಾಗಬೇಕು ಅಂತಂದರೆ ಅದರ ರಹಸ್ಯ ಏನಪ್ಪ ಅಂದರೆ, ಮಕ್ಕಳ ಮೇಲೆ ಒತ್ತಡ ಹಾಕಬೇಡಿ, ಇಂಗ್ಲೀಷ್ ಅಂತ ಒತ್ತಡವನ್ನು ಹಾಕಬೇಡಿ. ಮೊದಲು ಅವರ ಭಾಷೆಯಿಂದ ಇದು ಮಾಡಿ, ಪಠ್ಯಪುಸ್ತಕ ಆಧಾರಿತವಾಗಿ ಬೋಧನೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಚಟುವಟಿಕೆ ಆಧಾರಿತ ಎಲ್ಲ ಇರೋದೇಲಿ ಹೆಚ್ಚು ಆಟ, ಹೆಚ್ಚು ಹಾಡುಗಳು, ಹೆಚ್ಚು ಕತೆ ಮೂಲಕ ಕಲಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿರಿ. ಆಮೇಲೆ ಹೆಚ್ಚು ಸಂಭಾಷಣೆಗಳನ್ನು ಬಳಸ್ರಿ.
ಹೆಚ್ಚು ಚಟುವಟಿಕೆಗಳನ್ನು ಬಳಸಿ ಮಕ್ಕಳ ಮಾತೃಭಾಷೆಗೆ ಗೌರವ ಕೊಡಿ. ಅಯ್ಯೋ ಯಾಕೋ ಇದು ಮಾತಾಡ್ತಿದ್ಯಾ ಸ್ಕೂಲಲ್ಲಿ ನೀನು ಹಾಗೆ ಅಂತ ಯಾವುದನ್ನು ಬಳಸೋಕೆ ಹೋಗ್ಬಿಟ್ರೆ ಅವ್ರು ಗೌರವ ಕೊಡ್ತಾ ಅದು ಅವ್ರು ಏನಂದರೆ ಒಂದು ಮಾತಿದೆಯಲ್ಲ, ಅವ್ರ ದಾರಿಲಿ ಹೋಗಿ ಆಮೇಲೆ ನಮ್ಮ ದಾರಿಲಿ ಕರ್ಕೊಂಡ್ಬರ್ಬೇಕು ಅಂತ. ಆ ಥರ ಅವರ ಭಾಷೆಯನ್ನು ನಮ್ಮ ಒಂದು ಇಂಗ್ಲೀಷ್ ಭಾಷೆಗೆ ಭಾಷಾ ಮಾಧ್ಯಮಕ್ಕೆ ಹೊಂದಿಸ್ಕೊಳ್ತಕ್ಕಂಥದ್ದು ಮಾಡಬೇಕು. ಎಲ್ಲ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಅಲ್ವಾ ಅನ್ನೋದ್ರ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಲೇಬೇಕಾಗಿರುತ್ತೆ. ಎಲ್ಲರ ಮಕ್ಕಳ ಭಾಗವಹಿಸೋಕ್ಕೆ ಅತ್ಯಂತ ಮುಖ್ಯವಾಗಿರುತ್ತೆ. ಅದರ ಜೊತೆಲಿ ಸಂತೋಷದ ಕಲಿಕೆಯ ವಾತಾವರಣವನ್ನು ಸೃಷ್ಟಿಸಿ. ಟೀಚರ್ ಅಂದರೆ ಯಾವ ಭಯನೂ ಇರಬಾರ್ದು ಮಕ್ಕಳಿಗೆ, ಶಾಲೆ ಖುಷಿಯಿಂದ ಬರಬೇಕು. ಆ್ಯಕ್ಟಿವಿಟೀಸ್ ಕೂಡ ಹಾಗೇ ಇದೆ. ಸೊ ನಾವು ಅದನ್ನು ಸ್ವಲ್ಪ ಎಫೆಕ್ಟಿವ್ ಆಗಿ ಇಂಟ್ರೆಸ್ಟಿಂದ ನಾವು ಮಾಡಿದ್ವಿ ಅಂತಂದರೆ ನಮ್ಮ ವಿದ್ಯಾಚೇತನ ಯಶಸ್ಸಾಗುತ್ತೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮಗೆ ಗೊತ್ತಿರೋರಿಗೆ ಅದನ್ನು ಶೇರ್ ಮಾಡಿ,